ಹೌದು. ಇಲ್ಲಿಯವರೆಗೆ 12ನೇ ಅಧ್ಯಾಯದ 2 ಶ್ಲೋಕಗಳ ಭಾವಾರ್ಥ ಮತ್ತು 8ನೇ ಅಧ್ಯಾಯದ 3 ಶ್ಲೋಕಗಳ ಭಾವಾರ್ಥವನ್ನು ನಾವು ಚಿಂತನೆ ಮಾಡಿದ್ದೇವೆ. ಈಗ 12ನೇ ಅಧ್ಯಾಯದ ಕೊನೆಯ 3 ಶ್ಲೋಕಗಳ ಭಾವಾರ್ಥವನ್ನ ನೋಡೋಣ. 7ನೇ ಶ್ಲೋಕ. ಇಂದಿರಾನಂದಕ ಸುಂದರ ವಂದೇ ಆನಂದ ತೀರ್ಥ ಪರಾನಂದ ವರದ. ಇಂದಿರಾನಂದಕ ಸುಂದರ ವಂದೇ. ಇಂದಿರಾನಂದಕ ಅಂತಂದ್ರೆ, ಇಂದಿರಾ ಅಂದ್ರೆ ಲಕ್ಷ್ಮೀದೇವಿ. ಅವಳಿಗೆ ಆನಂದಕ ಸಂತೋಷವನ್ನುಂಟು ಮಾಡುವವನೇ. ಸುಂದರ ಮನೋಹರವಾದಂತಹ ವ್ಯಕ್ತಿತ್ವವುಳ್ಳವನೇ, ಸ್ವರೂಪವುಳ್ಳವನೇ. ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನು ಕೊಟ್ಟವನೇ ಪರಮಾತ್ಮನೇ, ನಿನಗೆ ವಂದೇ ನಮಸ್ಕರಿಸುತ್ತೇನೆ. ಮಂದಿರ ಸ್ಯಂದನ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ. ಮಂದಿರ ನಿನ್ನ ಮನೆಯಾದಂತಹ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಮಂದಿರ ಅಂತಂದ್ರೆ ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಮನೆ. ಈ ಮಂದಿರದಲ್ಲಿ ಸ್ಯಂದನ, ಪ್ರತಿಯೊಬ್ಬ ಜೀವರನ್ನ ಆಯಾಯ ಕರ್ಮಗಳಲ್ಲಿ ಪ್ರವರ್ತನೆ ಮಾಡುವಂತಹ ಬ್ರಹ್ಮಾದಿ ದೇವತೆಗಳು ಯಾರಿದ್ದಾರೋ, ನಾನು ಒಪ್ಪಿಸಿದಂತಹ ಕೆಲಸವನ್ನು ಇವರು ಪೂರ್ತಿ ಮಾಡಿದ್ದಾರೆ ಅಂತ ಸಂತೋಷದಿಂದ ಅವರಲ್ಲಿ ಸ್ಯಂದಕ ಕರುಣಾ ಸಮುದ್ರನಾದವನೇ, ಕರುಣಾಮೃತವನ್ನ ಹರಿಸುವವನೇ. ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನು ಕೊಟ್ಟವನೇ, ನಿನ್ನನ್ನು ನಮಸ್ಕರಿಸುತ್ತೇನೆ. ಮಂದಿರ ಸ್ಯಂದನ ಸ್ಯಂದಕ ವಂದೇ. ಮಂದಿರ ನಿನ್ನ ಮನೆಯಲ್ಲಿ ಸ್ಯಂದಿತ, ನೀನು ನಿರ್ವಹಣೆ ಮಾಡಿದ ಕೆಲಸಗಳನ್ನ ಮಾಡಿಕೊಟ್ಟ ದೇವತೆಗಳನ್ನ, ಸ್ಯಂದಕ ನಿನ್ನ ಕರುಣಾಮೃತಗಳಿಂದ ತೋಯಿಸುವವನೇ, ಕರುಣಾಮೃತವಾದಂತಹ ನಿನ್ನ ಮಾತುಗಳಿಂದ ರಕ್ಷಣೆ ಮಾಡುವವನೇ. ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನು ಕೊಟ್ಟವನೇ, ನಿನಗೆ ನಮಸ್ಕಾರ. ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ. ಆನಂದ ಸರ್ವೋತ್ಕೃಷ್ಟವಾದ ಆನಂದವೆಂಬುವ ಚಂದ್ರಿಕಾ ಬೆಳದಿಂಗಳನ್ನ, ಸ್ಯಂದಕ ಕೊಡುವವನೇ ಅಂದ್ರೆ ಮುಕ್ತರಾಗುವಂತಹ ಪ್ರತಿಯೊಬ್ಬ ಯೋಗ್ಯರಾದ ವ್ಯಕ್ತಿಗಳಿಗೂ ಕೂಡ ಆನಂದದ ಸಾಗರವನ್ನ ಹರಿಸುವವನೇ. ಪರಾನಂದ ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನ ಕೊಟ್ಟವರೇ, ನಿನಗೆ ವಂದೇ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆನಂದ ಚಂದ್ರಿಕಾ ಸ್ಯಂದಕ ವಂದೇ. ಆನಂದ ಚಂದ್ರಿಕಾ, ಆನಂದ ಸರ್ವೋತ್ಕೃಷ್ಟವಾದ ಆನಂದವೆಂಬ ಚಂದ್ರಿಕಾ ಬೆಳದಿಂಗಳನ್ನ ಸ್ಯಂದಕ ಸುರಿಸುವವನೇ. ಆನಂದ ತೀರ್ಥ ಪರಾನಂದ ವರದ, ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಮೋಕ್ಷ ಸುಖವನ್ನ ಕೊಟ್ಟವನೇ, ನಿನಗೆ ನಮಸ್ಕಾರ ಅಂತ ಈ ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ 3 ಶ್ಲೋಕಗಳ ಭಾವಾರ್ಥವನ್ನು ನೋಡೋಣ. ಇಂದಿರಾನಂದಕ ಸುಂದರ ವಂದೇ ಆನಂದ ತೀರ್ಥ ಪರಾನಂದ ವರದ. ಇಂದಿರಾ ಲಕ್ಷ್ಮೀದೇವಿಗೆ ಸಂತೋಷವನ್ನುಂಟು ಮಾಡುವವನೇ, ಸುಂದರ ಮನೋಹರವಾದ ಆಕೃತಿಯುಳ್ಳವನೇ, ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನ ಕೊಟ್ಟವನೇ, ನಿನಗೆ ನಮಸ್ಕಾರ. ಮಂದಿರ ಸ್ಯಂದನ ಸ್ಯಂದಕ ವಂದೇ. ಮಂದಿರ ಭಗವಂತನ ಮಂದಿರವಾದಂತಹ ಬ್ರಹ್ಮಾಂಡದಲ್ಲಿ
ಸ್ಯಂದನ ಅವನು ನಿರ್ವಹಣೆ ಮಾಡಿದಂತಹ ಕೆಲಸಗಳಲ್ಲಿ ಮಾಡಿದ ಎಲ್ಲ ಕೆಲಸಗಳನ್ನು ಮಾಡಿದ ಬ್ರಹ್ಮಾದಿ ದೇವತೆಗಳಲ್ಲಿ ಸ್ಯಂದಕ ಕರುಣಾಮೃತವನ್ನ ಸುರಿಸುವವನೇ, ಆನಂದ ತೀರ್ಥರಿಗೆ ಪರಿಪೂರ್ಣವಾದ ಆನಂದವನ್ನು ಕೊಟ್ಟವನೇ ಪರಮಾತ್ಮನೇ ನಿನಗೆ ನಮಸ್ಕಾರ. ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ. ಆನಂದ ಚಂದ್ರಿಕಾ ಸ್ಯಂದಕ ಉತ್ಕೃಷ್ಟವಾದ ಆನಂದವೆಂಬುವ ಚಂದ್ರಿಕಾ ಬೆಳದಿಂಗಳನ್ನ, ಬೆಳದಿಂಗಳು ಬಂತು ಅಂತಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ದುಃಖ ದುಮ್ಮಾನಗಳು ಕಡಿಮೆ ಆಗತ್ತೆ, ಕತ್ತಲಿನಿಂದ ಬಂದಂತಹದ್ದು. ಹಾಗೆ ಜೀವನದಲ್ಲಿ ಆನಂದ ಬಂತು ಅಂತಂದ್ರೆ ಆವಾಗ ನಮ್ಮ ಕಷ್ಟಗಳೆಲ್ಲವೂ ದೂರವಾಗತ್ತೆ. ಅಂತಹ ಆನಂದವೆಂಬ ಬೆಳದಿಂಗಳನ್ನ ಮುಕ್ತರಿಗೆ ಕರುಣಿಸುವವನೇ, ಆನಂದ ತೀರ್ಥರಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನು ದಯಪಾಲಿಸಿದಂತಹ ಕರುಣಾಪ್ರಭುವೆ ನಿನಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಈ ದ್ವಾದಶ ಸ್ತೋತ್ರದ 12 ಅಧ್ಯಾಯಗಳು ಸಮಾಪ್ತವಾಯಿತು. ಇವತ್ತಿನ ಪಾಠವನ್ನ ಇಲ್ಲಿಗೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಯಾವ್ದಾದ್ರು ಪದಗಳಿಗೆ ಅರ್ಥ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕೇಳಬಹುದು. ನಾಳೆಯಿಂದ ಶ್ರೀ ಶ್ರೀಶ ಗುಣದರ್ಪಣ ಆಗಬಹುದಾ ಪಾಠ? ನಾ ಅದರದ್ದು PDF ಬೇಕಂದ್ರೆ ಕಳಿಸ್ಕೊಡ್ತೇನೆ. ಒಂದ್ 20-30 ಶ್ಲೋಕಗಳದ್ದಿದೆ. ತುಂಬಾ ಸೊಗಸಾದ ರಚನೆ ಮಾಡಿದವರು ಆಗ್ಲಿ ಆಚಾರ್ಯ. ವಾದಿರಾಜ ತೀರ್ಥ. ವಾದಿರಾಜ PDF ಬೇಕು ಗುರುಗಳೇ? ಕಳಿಸ್ತೀನಿ. ಹರಿ ಓಂ ಗುರುಗಳೇ. ಸ್ಯಂದಿತ ಮತ್ತೆ ಸ್ಯಂದಕ ಇನ್ನೊಂದ್ಸತಿ ಸ್ಯಂದಿತ ಅನ್ನುವಂತಹದ್ದಕ್ಕೆ ಅಂತಂದ್ರೆ ಆನಂದ ಚಂದ್ರಿಕಾ ಸ್ಯಂದಿತ ಅಂತನ ಎರಡು ಯಾವ್ದ್ರಲ್ಲಿ? ಅಲ್ಲ, ಅದು 9ನೇ ಶ್ಲೋಕದಲ್ಲಿ 9ನೇದ 8ನೇದ? 9ನೇದು. ಆನಂದ ಚಂದ್ರಿಕಾ ಸ್ಯಂದಕ ಅಲ್ವಾ? ಇಲ್ಲ, ಮಂದಿರ ಸ್ಯಂದಿತ ಸ್ಯಂದಕ ಒಂದೇ. ಮಂದಿರ ಅದೇ ಸ್ಯಂದಿತ ಅಂತಂದ್ ಹೇಳಿದ್ರು ಅಥವಾ ಸ್ಯಂದನ ಅಂತಂದಿದ್ರು ಏನ್ ತೊಂದ್ರೆ ಇಲ್ಲ. ಸ್ಯಂದಿತ ಅಂತಂದ್ರೆ ಭಗವಂತ ನಿರ್ವಹಣೆ ಮಾಡಿದ ಕೆಲಸಗಳಲ್ಲಿ ಆಸಕ್ತರಾದ ಬ್ರಹ್ಮಾದಿ ದೇವತೆಗಳನ್ನ ಪರಮಾತ್ಮನ ಮನೆಯಲ್ಲಿ ಕೆಲಸಕ್ಕೋಸ್ಕರ ಅಂತ ನಿರ್ವಹಣೆ ಮಾಡಿದ್ದಾರೆ, ನಿಯಮನ ಮಾಡಿದ್ದಾರೆ. ಆ ಕೆಲಸಗಳನ್ನು ಮಾಡ್ತಾ ಇರುವಂತಹ ದೇವತೆಗಳಿಗೆ ಪರಾನಂದ ವರದ ಸರ್ವೋತ್ಕೃಷ್ಟವಾದ ಆನಂದವನ್ನ ಕೊಡುವವನೇ. ಸ್ಯಂದಕ ಅಂತಂದ್ರೆ ಆನಂದವನ್ನ ಕರುಣಿಸುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಆಯ್ತು ಗುರುಗಳೇ, ಧನ್ಯವಾದ. ನಮಸ್ಕಾರ. ಹರೇ ನಮಃ ಶ್ರೀ ಕೃಷ್ಣ. ಹರೇ ನಮಸ್ಕಾರ.